ನೆಕ್ಲೆಸ್ ಕಾಣ್ತಿಲ್ವಾ ಚಿಕ್ಕತ್ತೆ? ನೀವ್ ಹೇಳ್ದಾಗೆ ಮೊದ್ಲು ಪೂಜೆಗಿಟ್ಟಿದ್ದು ಡ್ಯೂಪ್ಲಿಕೇಟ್ ನೆಕ್ಲೆಸ್ಸೇ. ಆದ್ರೆ ಆ ಜಾಗದಲ್ಲಿ ಒರಿಜಿನಲ್ ನೆಕ್ಲೆಸ್ ಬದಲಾಯಿಸಿದ್ ನಾನು. ಪೂಜೆಗಿಟ್ಟಿದ್ ಡ್ಯೂಪ್ಲಿಕೇಟ್ ನೆಕ್ಲೆಸ್ ಅಂತ ಗೊತ್ತಾದಾಗ ಮೊದಲನೇದಾಗಿ ಅನುಮಾನ ಬಂದಿದ್ದು ನನಗ್ ನಿಮ್ ಮೇಲೆ. ಅನುಮಾನ ಬಂದು ನಿಮ್ ರೂಮಿಗೆ ಬಂದು ಹುಡುಕ್ತೆ. ನನಗೊಂದು ಡ್ಯೂಪ್ಲಿಕೇಟ್ ಕೀ ಸಿಕ್ತು. ಇನ್ನೂ ಅನುಮಾನ ಜಾಸ್ತಿ ಆಯ್ತು. ಎಲ್ಲಾ ಕಡೆ ಹುಡುಕ್ತಾಗ ಒರಿಜಿನಲ್ ನೆಕ್ಲೆಸ್ ನನ್ ಕೈಗೆ ಸಿಕ್ತು. ಆದ್ರೆ ಪೂಜೆಲಿರೋ ಡ್ಯೂಪ್ಲಿಕೇಟ್ ನೆಕ್ಲೆಸ್ ಜಾಗದಲ್ಲಿ ಒರಿಜಿನಲ್ ನೆಕ್ಲೆಸ್ ಹೇಗ್ ಬಂತು, ಯಾವಾಗ ಬಂತು ಅಂತ ನಿಮಗ್ ಕನ್ಫ್ಯೂಸ್ ಆಗಿರ್ಬೇಕಲ್ವಾ? ಪುರೋಹಿತರು ಪೂಜೆ ಶುರು ಮಾಡೋ ಮೊದ್ಲು ಎಲ್ರಿಗೂ ಕಣ್ಮುಚ್ಚಿ ಧ್ಯಾನ ಮಾಡಿ ಅಂದ್ರು. ಆ ಸಮಯದಲ್ಲೇ ನಾನು ಡ್ಯೂಪ್ಲಿಕೇಟ್ ನೆಕ್ಲೆಸ್ ಜಾಗದಲ್ಲಿ ಒರಿಜಿನಲ್ ನೆಕ್ಲೆಸ್ ತಂದಿಟ್ಟಿದ್ದು. ಏನ್ ಚಿಕ್ಕತ್ತೆ ಇದೆಲ್ಲ? ಏನ್ ಸಾಧಿಸ್ಬೇಕು ಅಂತ ಇದನ್ನೆಲ್ಲ ಮಾಡಿದ್ರಿ? ಯಾರ ಮೇಲೆ ಯಾವ ಕೋಪಕ್ಕೆ ಇಂಥ ಸಾಹಸ ಮಾಡಿದ್ರಿ? ನಂದನ್ ಕುಟುಂಬದ ಮರ್ಯಾದೆನ ತೆಗ್ಯೋಕ್ ಮಾಡಿದ್ರಾ? ಇಲ್ಲ ಅರವಿಂದತ್ತೆ ಮರ್ಯಾದೆನ ತೆಗ್ಯೋಕ್ ಮಾಡಿದ್ರಾ? ಯಾರ್ ಮರ್ಯಾದೆ ಹೋದ್ರು ಕೊನೆಗೆ ಯಾರು ತಲೆ ಎತ್ತೋಕಾಗ್ದಿರೋಂಥ ಪರಿಸ್ಥಿತಿ ಬರ್ತಿತ್ತು. ಕುಟುಂಬದಲ್ಲಿ ಒಬ್ರು ಏಳ್ಗೆನ ಇನ್ನೊಬ್ರು ಬಯಸ್ಬೇಕು. ಒಬ್ರು ಬೆಳೆದ್ರೆ ಇನ್ನೊಬ್ರು ನೋಡಿ ಹೆಮ್ಮೆ ಪಡ್ಬೇಕು. ಅದನ್ ಬಿಟ್ಟು ಇನ್ನೊಬ್ರು ಹಾಳಾಗ್ಲಿ ಅಂತ ನಾವ್ ಯಾವತ್ತೂ ಅಂದ್ಕೋಬಾರ್ದು. ಇನ್ನೊಬ್ರು ಕೆಳಗ್ ಬೀಳ್ಲಿ ಅಂತ ನಾವ್ ಯಾವತ್ತೂ ಪ್ರಯತ್ನ ಮಾಡ್ಬಾರ್ದು. ಇದನ್ನೆಲ್ಲ ನಾನ್ ನಿಮಗ್ ಹೇಳ್ಬೇಕಾಯ್ತು ಅಂತ ಮನ್ಸಿಗೆ ತುಂಬಾ ನೋವಾಗ್ತಿದೆ. ನಡೆದಿದ್ನೆಲ್ಲ ಎಲ್ರಿಗೂ ಹೇಳಿದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಈಗಿಂದೀಗ್ಲೇ ಅರವಿಂದ ಅತ್ತೆ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಇವತ್ತೇ ನೀವು ಬೀದಿ ಪಾಲಾಗ್ತೀರಾ. ಇಷ್ಟು ದಿನ ಪ್ರೀತಿ ಅಭಿಮಾನದಿಂದ ಕೂಡ್ ಕುಟುಂಬ ಆಗಿದ್ ಈ ಕುಟುಂಬ ಒಂದೇ ಸಲ ಒಡೆದು ಹೋಗುತ್ತೆ. ಅದು ನಡೆಯೋದು ನನ್ಗಿಷ್ಟ ಇಲ್ದೇ ಇರೋದ್ರಿಂದ ನಿಮ್ ಬಗ್ಗೆ ಯಾರಿಗೂ ಹೇಳ್ತಿಲ್ಲ. ತುಂಬಾ ಅನ್ಯೋನ್ಯವಾಗಿರೋ ಈ ಕುಟುಂಬದಲ್ಲಿ ಹೊಸ ಸಮಸ್ಯೆ ತಂದಿಡೋದು ಇಷ್ಟ ಇಲ್ದೇ ಇರೋದ್ರಿಂದನೇ ನಿಮ್ ಗುಟ್ಟನ್ನ ನಾನು ರಟ್ ಮಾಡ್ತಿಲ್ಲ. ಇನ್ ಮುಂದೆ ಆದ್ರೂ ಈ ಥರದ ಕೆಲಸ ಮಾಡ್ದೆ ನೆಟ್ಟಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅರವಿಂದ, ಇವತ್ತು ಭಾಗ್ಯನ ನೋಡಿ ಬಹಳ ಬಹಳ ಹೆಮ್ಮೆ ಆಯ್ತು ಅರವಿಂದ. ಯಾಕಿರಿ? ನೆಕ್ಲೆಸ್ ಡೂಪ್ಲಿಕೇಟ್ ಅಂತ ಅವರೆಲ್ಲರೂ ಹೇಳಿದಾಗ ಅವ್ರ ಮೇಲೆ ಹೇಗೆ ಮಾತಾಡಿದ್ಲು ನೋಡ್ದ್ಯಲ್ಲ? ಒಬ್ಬೊಬ್ರಿಗೂ ಹೇಗೆ ಉತ್ತರ ಕೊಟ್ಲು ಅಂತ ನೋಡ್ದ್ಯಾ? ಅದ್ರಲ್ಲೇನಿದೆ, ಅದು ಒರಿಜಿನಲ್ ಅನ್ನೋ ನಂಬಿಕೆ ಇತ್ತು, ಅದಕ್ಕೆ ಅವಳು ಧೈರ್ಯವಾಗಿ ಮಾತಾಡಿದ್ಲು. ಮತ್ತೆ ಮನೇಲಿ ಇಷ್ಟು ಜನ ಇದೀವಲ್ಲ, ಯಾರು ಸಹ ಅದ್ರ ಬಗ್ಗೆ ಧೈರ್ಯವಾಗಿ ಮಾತಾಡ್ಲಿಲ್ವಲ್ಲ? ಯಾಕೆ? ಎಲ್ರ ಮುಂದೆ ನಮ್ಮ ಕುಟುಂಬದ ಗೌರವ ಹೋಗ್ಬಾರ್ದು ಅಂತ, ನಮ್ಮ ಕುಟುಂಬದ ಬಗ್ಗೆ ಎಲ್ಲರೂ ಹೊರಗಡೆ ಹೋದಾಗ ತಪ್ಪಾಗಿ ಮಾತಾಡಬಾರ್ದು ಅಂತ
ಕುಟುಂಬದ ಪರವಾಗಿ ನಿಂತು ಮಾತಾಡಿದ್ಲು ಭಾಗ್ಯ. ಆ ರೀತಿ ಯಾರು ಮಾಡ್ತಾರೆ ಗೊತ್ತಾ? ಇದು ನನ್ನ ಕುಟುಂಬ, ಇವರೆಲ್ಲ ನಮ್ಮವರು, ಇವ್ರ ಬಗ್ಗೆ ಯಾರು ಬೆರಳು ತೋರಿಸಿ ಮಾತಾಡಬಾರ್ದು ಅಂತ ಅನ್ಕೊಳ್ಳೋರು ಮಾತ್ರ ಈ ಕೆಲಸ ಮಾಡ್ತಾರೆ. ಯಾವ ಮನೆ ಸೊಸೆ ಆದ್ರೂ ಏನ್ ಅನ್ಕೋತಾಳೆ? ದೊಡ್ಡವ್ರು ಇವ್ರು ಇದಾರಲ್ಲ, ಇವ್ರು ನೋಡ್ಕೋತಾರ ಬಿಡು, ನನಗೆ ಯಾಕೆ ಬೇಕು ಅಂತ ಬಿಟ್ಬಿಡ್ತಾರೆ. ಆದ್ರೆ ಭಾಗ್ಯ ಆ ರೀತಿ ಮಾಡ್ಲಿಲ್ಲ. ಕುಟುಂಬದ ಮರ್ಯಾದೆನ ಕಾಪಾಡೋದು ತನ್ನ ಕರ್ತವ್ಯ ಅಂತ ಅನ್ಕೊಂಡ್ಲು. ಮುಖ್ಯವಾಗಿ ಅತ್ತೆ ಮಾವಾದ ನಮಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಚಡಪಡಿಕೆ ಅವಳಲ್ಲಿತ್ತು. ಎಲ್ಲರ ಹಾಗೆ ಮೌನವಾಗಿ ಇವಳು ಇರಬಹುದಿತ್ತು, ಆದ್ರೆ ಮೌನವಾಗಿ ನಿಂತ್ಕೊಳ್ದೆ ಬಾಯಿ ಬಿಟ್ಟು ಮಾತಾಡಿದಾಳೆ. ಸೊಸೆ ಅಂದ್ರೆ ಹೀಗಿರ್ಬೇಕು. ನಿಮ್ ಮಗನ್ ಜಾತಕದಲ್ಲಿ ಗಂಡಾಂತರ ಇದೆ. ಅದು ಅಲ್ಲದೆ ನಿಮ್ ಮನೆ ಸೊಸೆ ನಿಮ್ ಮಗನ್ ಜೀವನದಿಂದ ದೂರ ಇದ್ರೆ ಮಾತ್ರನೇ ನಿಮ್ ಮಗನ ಪ್ರಾಣ ಸಂಕಟದಿಂದ ಕಾಪಾಡಬಹುದು. ನಿಮ್ ಮಗ ಮತ್ತು ನಿಮ್ಮ ಸೊಸೆ ಎಷ್ಟು ದೂರ ಇರ್ತಾರೋ ಅಷ್ಟೇ ಒಳ್ಳೇದು. ನಿಜವಾಗ್ಲೂ ಭಾಗ್ಯ ಒಬ್ಬ ಜವಾಬ್ದಾರಿಯುತ ಸೊಸೆಯಾಗಿ ನಡ್ಕೊಂಡ್ಲು ಅಲ್ವಾ? ಅಂದ್ರೆ ಇವಾಗ ಏನ್ ಅರ್ಥ ರೀ? ಭಾಗ್ಯನ ಸಿಂಹಾಸನದ ಮೇಲೆ ಕೂಡಿಸ್ಬಿಟ್ಟು ಸನ್ಮಾನ ಮಾಡು ಅಂತೀರಾ? ಸನ್ಮಾನ ಮಾಡದೆ ಹೋದ್ರೂ ಪರವಾಗಿಲ್ಲ, ಮಾಡಿದ ಕೆಲ್ಸನ ಗುರುತಿಸಿದ್ರೆ ಸಾಕು. ಬೇಸಿಕ್ ಆಗಿ ಭಾಗ್ಯಂಗೆ ಎಲ್ಲ ವಿಷಯದಲ್ಲೂ ತಲೆ ಹಾಕೋದೊಂದು ಅಭ್ಯಾಸ. ಅವಳಿಗೆ ಸಂಬಂಧ ಇಲ್ದಿರೋ ವಿಷಯದಲ್ಲಿ ಕೂಡ ತಲೆ ಹಾಕ್ತಾಳೆ. ಅವಳಿಗೆ ಅನಾವಶ್ಯಕವಾಗಿರೋ ಸಂದರ್ಭದಲ್ಲೂ ಮೂಗ್ ತೂರಿಸ್ತಾಳೆ. ಆದ್ರಿಂದ ಹೊಸ ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾಳೆ. ಆ ಅಭ್ಯಾಸನೇ ಮತ್ತೊಂದ್ಸಲನೂ ತೋರಿಸಿದ್ಲು ಅಷ್ಟೇ. ಅದಕ್ಕೂ ಹೆಚ್ಚಾಗಿ ಈ ಕುಟುಂಬಕ್ಕೋಸ್ಕರ, ಈ ಕುಟುಂಬದಲ್ಲಿರೋ ಮನುಷ್ಯರಿಗೋಸ್ಕರ ದೊಡ್ಡದಾಗಿ ಮರ್ಯಾದೆ ಉಳಿಸೋ ಕೆಲಸ ಏನೂ ಮಾಡ್ಲಿಲ್ಲ ಅವಳು. ಇಷ್ಟು ಸಣ್ಣ ಕೆಲ್ಸಕ್ಕೆ ಸೊಸೆ ಬಂಗಾರ, ಕೊಹಿನೂರ್ ವಜ್ರ ಅಂತೆಲ್ಲ ಹೇಳ್ಕೊಂಡು ಅತಿಯಾಗಿ ಆಡ್ಬೇಡಿ. ನಡೆದಿದ್ನೆಲ್ಲ ಎಲ್ರಿಗೂ ಹೇಳಿದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಈಗಿಂದೀಗ್ಲೇ ಅರವಿಂದ ಅತ್ತೆ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ತುಂಬಾ ಅನ್ಯೋನ್ಯವಾಗಿರೋ ಈ ಕುಟುಂಬದಲ್ಲಿ ಹೊಸ ಸಮಸ್ಯೆ ತಂದಿಡೋದು ಇಷ್ಟ ಇಲ್ದಿರೋದ್ರಿಂದನೇ ನಿಮ್ ಗುಟ್ಟನ್ನ ನಾನ್ ರಟ್ ಮಾಡ್ತಿಲ್ಲ. ಇನ್ ಮುಂದೆ ಆದ್ರೂ ಈ ಥರದ್ ಕೆಲ್ಸ ಮಾಡ್ದೆ ನೆಟ್ಟಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಂಟಿ, ಯಾಕೆ ಹೀಗಿದ್ದೀರಾ? ತುಂಬಾ ಕೋಪದಲ್ಲಿರೋ ಹಾಗೆ ಕಾಣ್ತಿದ್ದೀರಾ. ಯಾರ ಮೇಲೆ ಆಂಟಿ ಇಷ್ಟೊಂದು ಕೋಪ? ಇನ್ಯಾರ ಮೇಲೆ? ಆ ಭಾಗ್ಯನ್ ಮೇಲೆ. ನನ್ನ ಹತ್ರನೇ ಬಂದು ಬಾಲ್ ಆಡಾಡಿಸ್ತಾಳೆ. ಎಂತಹ ಪರಿಸ್ಥಿತಿಯಲ್ಲೂ ಭಾಗ್ಯನ ಕ್ಷಮಿಸಬಾರ್ದು. ಆದಷ್ಟು ಬೇಗ ನಾವಂದ್ರೆ ಏನು ಅಂತ ಅವಳಿಗೆ ಸರಿಯಾದ ಪಾಠ ಕಳಿಸ್ಬೇಕು. ನೀವ್ ಹೇಳಿದ್ ನಿಜಾನೇ ಆಂಟಿ. ಅವಕಾಶ ಸಿಕ್ಕಿರೋ ಪ್ರತಿ ಸಲ ನಮಗ್ ಅಡ್ಡ ಬರ್ತಾನೆ ಇದ್ದಾಳೆ. ಎಲ್ರ ಮುಂದೆ ನಮ್ ಮರ್ಯಾದೆ ತೆಗಿಯೋಕೆ ನೋಡ್ತಾನೆ ಇರ್ತಾಳೆ. ಆದಷ್ಟು ಬೇಗ ಅವಳಿಗೆ ಸರಿಯಾಗಿ ಬುದ್ಧಿ ಬರೋ ಹಾಗೆ ಮಾಡ್ಬೇಕು. ಹೌದು ಮನೀಷಾ, ಆ ಟೈಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಈಗ ನಮಗಿರೋ ಅವಕಾಶ ಭಾಗ್ಯ ಮಿತ್ರನ್ ಜೊತೆಗೆ ಫಾರಿನಿಗೆ ಹೋಗದಿರೋ ಹಾಗೆ ಮಾಡೋದು. ಭಾಗ್ಯ ಪಾಸ್ಪೋರ್ಟ್ನ ನಾವ್ ಹೇಗಾದ್ರೂ ಮಾಡಿ ಹಾಳು ಮಾಡಿದ್ರೆ ಭಾಗ್ಯ ಟರ್ಕಿಗೆ ಬರೋದು ತಪ್ಪುತ್ತೆ. ಇದರಿಂದ ಭಾಗ್ಯ ಮೇಲೆ ನಾವು ಗೆಲುವು ಸಾಧಿಸ್ದಂಗ ಆಗುತ್ತೆ. ಯೋರ್ ರೈಟ್ ಮನೀಷಾ. ನೀನ್ ಹೇಳಿದ ಹಾಗೆ ಇನ್ನು ಟೈಮ್ ಬರ್ಲಿ ಅಂತ ಕಾಯೋದ್ ಬೇಡ. ನೀನು ಆ ಪಾಸ್ಪೋರ್ಟ್ ಕತೆ ನೋಡು. ಸರಿ ಆಂಟಿ. ಭಾಗ್ಯ, ರೆಕ್ಕೆ ಕಟ್ಕೊಂಡು ಫಾರಿನಿಗೆ ಹಾರೋಗೋಣ ಅನ್ಕೊಂಡ್ಯಾ? ನಾನಿದ್ಮೇಲೆ ನಿನಗ್ ಹಾರಕ್ ಹೇಗ್ ಬಿಡ್ತೀನಿ?
ಪಾಸ್ಪೋರ್ಟ್ ಹೊರಗೆ ಹೇಗ್ ಬಂತು? ಇದನ್ನ ನೀರಲ್ಲಿ ಯಾರು ಹಾಕಿದ್ರು? ಅಮ್ಮ ಭಾಗ್ಯ, ಮಾವ ನೋಡಿ, ಏನಾಯ್ತಮ್ಮ? ಪಾಸ್ಪೋರ್ಟ್ನ ಯಾರೋ ನೀರಲ್ಲಿ ಹಾಕ್ಬಿಟ್ಟಿದ್ದಾರೆ ಮಾವ. ಅಯ್ಯೋ, ಅದೇಗೆ? ಏನೋ ನಂಗ್ ಕೂಡ ಏನೂ ಅರ್ಥ ಆಗ್ತಿಲ್ಲ ಮಾವ. ಇದೇನಮ್ಮ, ನಿನಗ್ ಗೊತ್ತಿಲ್ಲದೆ ಅಂತ ಪರಿಸ್ಥಿತಿ ಹೇಗ್ ಬರುತ್ತೆ ಹೇಳು? ಈಗ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ಮಿತ್ರನ್ ಜೊತೆ ನೀನು ಟರ್ಕಿಗೆ ಹೋಗಕ್ಕಾಗಲ್ಲ. ಆದ್ರೂ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಲ್ವಮ್ಮ? ಏನೋ ಮಾವ, ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ಇಟ್ಟಿದ್ದೆ ಒಂದ್ ಕಡೆ, ಈಗ ಇದಿರೋದೇ ಇನ್ನೊಂದ್ ಕಡೆ. ಅಯ್ಯಯ್ಯೋ, ಏನ್ ಭಾಗ್ಯ ಇದು? ಪಾಸ್ಪೋರ್ಟ್ ಏನೋ ಹೀಗೆ ಉಪ್ಪಿನ ನೀರಲ್ಲಿ ಹಾಕಿರೋ ಮಾವಿನಕಾಯಿ ತರ ಆಗಿದೆ. ಹೌದಾ ಆಂಟಿ? ಪಾಸ್ಪೋರ್ಟ್ ಹೀಗಾದ್ರೆ ಇನ್ ಟರ್ಕಿಗೆ ಹೇಗೆ ಹೋಗ್ತಾಳೆ? ಅಲ್ಲಿ ಮಿತ್ರ ಭಾಗ್ಯನ್ನೂ ಕೂಡ ತನ್ನ ಜೊತೆ ವಿದೇಶಕ್ಕೆ ಕರ್ಕೊಂಡು ಹೋಗ್ತೀನಿ, ಫ್ಲೈಟ್ ಅಲ್ಲಿ ಸುತ್ತಾಡ್ಸೋಣ ಅಂದ್ಕೊಂಡಿದ್ರೆ ಇಲ್ಲಿ ಭಾಗ್ಯ ಏನೋ ಇಷ್ಟು ಕೇರ್ಲೆಸ್ ಕೆಲಸ ಮಾಡಿದಾಳಲ್ಲ. ಅಯ್ಯೋ, ಈ ವಿಷಯನ ಮಿತ್ರಂಗ್ ಹೇಳ್ಬೇಕು. ಮಿತ್ರ, ಇಲ್ಲಿ ನೋಡು ಏನಾಗಿದೆ ಅಂತ. ಆಂಟಿ, ಅಯ್ಯೋ ಚಿಕ್ಕತ್ತೆ, ಮಿತ್ರ, ಇರಿ. ಮಿತ್ರ, ಚಿಕ್ಕತ್ತೆ, ಏನಾಯ್ತು ಚಿಕ್ಕಮ್ಮ? ಎಲ್ಲೆಲ್ಲಿಂದನೋ ಇಟ್ಟಿಗೆ ತಂದು ಎಷ್ಟೋ ದಿನ ಸೇರಿ ಕಟ್ಟಿರೋ ಮನೆ ಒಂದು ದಿನದ ಮಳೆಗೆ ನೆಲಸಮ ಆಯ್ತು ಅನ್ನೋ ಹಾಗೆ ಎಷ್ಟೋ ದಿನದಿಂದ ಪ್ಲಾನ್ ಮಾಡಿರೋ ಇಂಟರ್ನ್ಯಾಷನಲ್ ಪ್ರಯಾಣನ ಒಂದೇ ಸಮ ಹಾಳ್ ಮಾಡ್ಬಿಟ್ಲು ಈ ಭಾಗ್ಯ. ನೀವೇನ್ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ಈಗ ನಮ್ ಟರ್ಕಿ ಟ್ರಿಪ್ಗೆ ಏನಾಯ್ತು? ಇದೇನ್ ಗೊತ್ತಾ? ಭಾಗ್ಯನ್ ಪಾಸ್ಪೋರ್ಟ್. ನೀನು ಭಾಗ್ಯನ್ನ ಫ್ಲೈಟ್ ಅಲ್ಲಿ ಸುತ್ತಾಡಿಸಿ ಫಾರಿನ್ ತೋರ್ಸೋಣ ಅಂತ ಅನ್ಕೊಳ್ತಿದ್ರೆ ಈ ಮೇಡಮ್ಗೆ ಕನಿಷ್ಠ ಪಾಸ್ಪೋರ್ಟ್ ನ ಹುಷಾರಾಗಿಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ಏನ್ ಭಾಗ್ಯ ಇದಲ್ಲ? ಪಾಸ್ಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ನಾನು ಹೇಳಿದ್ದೆ ತಾನೆ? ಎಲ್ಲ ಗೊತ್ತಿದ್ರು ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ? ನಾನ್ ಹುಷಾರಾಗೆ ಒಳಗಿಟ್ಟಿದ್ದೆ ಮಿತ್ರವ್ರೆ, ಆದ್ರೆ ಹೇಗದು ಒದ್ದೆ ಆಯ್ತು ನನ್ಗೇನು ಅರ್ಥ ಆಗ್ತಿಲ್ಲ. ಇದು ಖಂಡಿತ ಯಾರೋ ಬೇಕು ಅಂತ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಏನ್ ಭಾಗ್ಯ, ನನ್ ಕಡೆಗ್ ನೋಡ್ತಿದ್ಯಾ? ಅಂದ್ರೆ ನಾನೇ ನಿನ್ ಪಾಸ್ಪೋರ್ಟ್ ಹಾಳು ಮಾಡ್ದೆ ಅನ್ಕೊಂಡ್ಯಾ? ನಾನ್ ಹಾಗೆ ಹೇಳಿಲ್ವಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೆ ಹೆಗ್ಲು ಮುಟ್ಕೋತಿದ್ಯಾ? ಸರಿ ಬಿಡು, ನಾನ್ ಹೆಗಲ್ ಮುಟ್ಟಲ್ಲ. ಆದ್ರೆ ನೀನೀಗ ಹೇಳಿದ್ದೇನು? ಯಾರೋ ಬೇಕು ಅಂತ ಮಾಡಿದ್ದು ಅಂದ್ಯಲ್ಲ? ಅಂದ್ರೆ ಈ ಮನೇಲಿ ಯಾರೋ ಒಬ್ರು ಕಳ್ಳರ ಥರ ನಿನ್ ರೂಮಿಗೆ ಬಂದು ಪಾಸ್ಪೋರ್ಟ್ ಹಾಳು ಮಾಡಿದ್ರು ಅಂತ ಅಲ್ವಾ ನೀನ್ ಹೇಳ್ತಿರೋದು? ಅಂಥ ಕೆಲಸ ಇಲ್ಲಿ ಯಾರು ಮಾಡ್ತಾರೆ? ಪಾಸ್ಪೋರ್ಟ್ನ ಹಾಳು ಮಾಡಿ ಭಾಗ್ಯ ಪ್ರಯಾಣನ ನಿಲ್ಸೋ ಅಗತ್ಯ ಯಾರಿಗೆ ತಾನೇ ಇದೆ? ಹಾ, ಕೇಳು ಮಿತ್ರ, ಮಾಡೋ ತಪ್ಪೆಲ್ಲ ಮಾಡೋದು, ಆಮೇಲೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು. ಇವಳು ಯಾವ ವಿಷಯದಲ್ಲಿ ಕೇರ್ಫುಲ್ ಆಗಿದ್ದಾಳೆ ಇವತ್ತು ಪಾಸ್ಪೋರ್ಟ್ ನ ಕರೆಕ್ಟ್ ಆಗಿ ಇಟ್ಕೊಳಕ್ಕೆ? ವಾಟ್ ಇಸ್ ದಿಸ್ ಭಾಗ್ಯ? ಒಂದು ಕೆಲಸ ಒಪ್ಕೊಂಡ್ಮೇಲೆ ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಕು. ಇಂಥ ಸಣ್ಣ ಸಣ್ಣ ಕೆಲಸ ಕೂಡ ಕೈಲಾಗದೆ ಇದ್ರೆ ಹೇಗೆ? ಮಿತ್ರ, ಒಂದ್ ನಿಮಿಷ. ಏನೇ ನಡೆದ್ರು ನಮ್ಮ ಒಳ್ಳೇದಕ್ಕೆ ಅಂತಾರಲ್ವಾ, ಇದನ್ನು ಕೂಡ ಒಳ್ಳೇದಕ್ಕೆ ಆಯ್ತು ಅಂತ ಅನ್ಕೊಳ್ಳೋಣ. ಒಳ್ಳೇದಕ್ಕೆ ಅಂತ ನಾನು ಹೇಗೆ ಅನ್ಕೊಳ್ಳಿ? ಎಷ್ಟೋ ದೊಡ್ಡವರು ಬರೋ ಫಂಕ್ಷನ್ ಅದು. ಅದಕ್ಕಂತಾನೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತಿದ್ರೆ ಇವಳು ಮಾಡಿರೋ ಕೆಲಸಕ್ಕೆ ಪ್ರಯಾಣನೇ ಕ್ಯಾನ್ಸಲ್ ಆದರೆ ಅದನ್ನ ಒಳ್ಳೇದು ಅಂತ ನಾನು ಹೇಗೆ ಅನ್ಕೊಳ್ಳೋದು? ಭಾಗ್ಯ ನಿನ್ ಜೊತೆ ಇದ್ದಿದ್ರೆ ನಿನಗೆ ಯಾವಾಗ ಯಾವ ಪ್ರಮಾದ ಎದುರಾಗತ್ತೆ ಅಂತ ನಾನು ಹೆದರ್ಕೋತಾ ಇದ್ದೆ. ಅವಳ ಜೊತೆಗಿದ್ದಿದ್ರೆ ಯಾವಾಗ ಯಾವ ಗಂಡಾಂತರ ನಿನ್ನ ಹತ್ರ ಬರ್ತಿತ್ತು ಅಂತ ಯಾವಾಗ್ಲೂ ಕಂಗಾಲಾಗಿರ್ತಿದ್ದೆ. ಇವಾಗ ನಿನ್ ಜೊತೆಗೆ ಭಾಗ್ಯ ಬರ್ದೆ ಹೋದ್ರೆ ನಾನಿಲ್ಲಿ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೀನಿ. ನಿನ್ಗೇನಾಗತ್ತೋ ಅನ್ನೋ ಭಯ ಇಲ್ದೆ
ಆರಾಮಾಗಿ ಮನೇಲಿ ನಾನಿರ್ಬಹುದು. ಭಾಗ್ಯದಿಂದ ನಿನಗೆ ಪ್ರಮಾದ ಇದೆ ಅಂತ ಗೊತ್ತಿರೋದಕ್ಕೆ ಆ ದೇವ್ರೇ ಈ ಥರ ಮಾಡಿರ್ಬೋದೇನೋ. ಅದಕ್ಕೆ ನನಗೆ ಮಾತ್ರ ಇದು ಒಳ್ಳೇದಕ್ಕೆ ಆಗಿರೋದು ಅಂತ ಅನಿಸ್ತಾ ಇದೆ ಕಣೆ. ನೀವು ಕೂಡ ಅದನ್ನೇ ನಂಬಿದ್ರೆ ಒಳ್ಳೇದು. ಏನಾದ್ರೆ ಏನು, ನಡೆದಿದ್ದು ಹೇಗೂ ಬದಲಾಗಲ್ಲ. ಹಾಗಂತ ನಡೆಯೋದನ್ನು ನಿಲ್ಸಕ್ಕಾಗಲ್ಲ. ನೋಡು ಭಾಗ್ಯ, ಕೇವಲ ನಿನ್ನ ನೆಗ್ಲಿಜೆನ್ಸಿಯಿಂದ ನಾಳೆ ನನ್ನ ಜೊತೆ ಬರೋ ಅವಕಾಶನ ಕಳ್ಕೊಂಡೆ. ಇನ್ನೀನು ನನ್ನ ಜೊತೆ ಬರಕ್ ಸಾಧ್ಯನೇ ಇಲ್ಲ. ಮನೀಷಾ, ನೀನಾದರೂ ಸ್ವಲ್ಪ ಹುಷಾರಾಗಿರೋ. ಪಾಸ್ಪೋರ್ಟ್, ID ಪ್ರೂಫ್ ಎಲ್ಲ ಸೇಫ್ ಆಗಿ ಇಟ್ಕೋ. ಲಾಸ್ಟ್ ಮಿನಿಟಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಾರ್ದು. ನಾನು ಇಂಥ ವಿಷಯದಲ್ಲಿ ಎಷ್ಟು ಕೇರ್ಫುಲ್ ಅನ್ನೋದು ನಿನಗೂ ಗೊತ್ತಲ್ವಾ ಮಿತ್ರ? ಡೋಂಟ್ ವರಿ. ಭಾಗ್ಯ ಒಂಥರ ಕೇರ್ಲೆಸ್ ಕೆಲಸ ಮಾಡಿ ನಾನೇನು ಕಳ್ಕೊಳ್ಳೋದಿಲ್ಲ. ಐ ಆಮ್ ರೆಡಿ. All the best. ಏನಮ್ಮ ಭಾಗ್ಯ ಇದೆಲ್ಲ? ಕೊನೆ ಗಳಿಗೆಯಲ್ಲಿ ಈ ರೀತಿ ಆಯ್ತಲ್ಲಮ್ಮ. ನೀನು ಮಿತ್ರ ಖುಷಿಯಾಗಿ ವಿದೇಶಕ್ಕೆ ಹೋಗಿ ಬರ್ತೀರಾ, ಆ ಸಮಯದಲ್ಲಿ ಮಿತ್ರಂಗೆ ಯಾವ ಅಪಾಯನೂ ಬರ್ದಂಗೆ ನೀನು ನೋಡ್ಕೋತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾವೊಂದು ಅನ್ಕೊಂಡ್ರೆ ಇನ್ನೊಂದಾಯ್ತಲ್ಲಮ್ಮ. ದೀಕ್ಷಿತ್ರು ಹೇಳಿದ್ರ ಪ್ರಕಾರ ಮಿತ್ರ ಅವ್ರಿಗೇನೋ ದೊಡ್ಡ ಅಪಾಯನೇ ಇದೆ ಮಾವ. ನನ್ಗೇನಾದ್ರೂ ಮಿತ್ರ ಅವ್ರ ಜೊತೆ ಇರ್ಬೇಕು. ನಾನ್ ಮಿತ್ರ ಅವ್ರ ಜೊತೆ ಇದ್ರಷ್ಟೇ ಅವ್ರಿಗಿರೋ ಗಂಡಾಂತರದಿಂದ ಕಾಪಾಡೋ ಅವಕಾಶ ಸಿಗೋದು. ಹೀಗ್ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ರೆ ಅವ್ರ ಪ್ರಾಣಕ್ಕೆ ಯಾವ ಥರದ ಅಪಾಯ ಕಾದಿದ್ಯೋ, ಅವ್ರನ್ನ ಯಾವ ಥರದ ಸಮಸ್ಯೆ ಸುತ್ಕೊಳ್ಳುತ್ತೋ ಅಂತ ತುಂಬಾ ಭಯ ಆಗ್ತಿದೆ ಮಾವ. ಏನ್ ಭಾಗ್ಯ ಇದೆಲ್ಲ? ಪಾಸ್ಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ನಾನು ಹೇಳಿದ್ದೆ ತಾನೆ? ಎಲ್ಲ ಗೊತ್ತಿದ್ರು ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ? ಒಂದು ಕೆಲಸ ವಹಿಸ್ಕೊಂಡ್ಮೇಲೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇರಬೇಕು. ನಾಳೆನೆ ಟರ್ಕಿಗೆ ಹೊರಡ್ಬೇಕು. ಪ್ರಯಾಣಕ್ಕೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೊಂಡಾಯ್ತು. ಈ ಟೈಮಲ್ಲಿ ಭಾಗ್ಯ ಹೇಗೆ ಮಾಡ್ಕೊಂಡ್ಲಲ್ಲ? ನನ್ನ ಪರ್ಸ್ನಲ್ ಲೈಫ್ಗೆ, ನನ್ನ ಪ್ರೊಫೆಷ್ನಲ್ ಲೈಫ್ಗೆ ಸಮಸ್ಯೆ ಆಗಬಾರ್ದು ಅಂತ ಭಾಗ್ಯನ ನಾನು ಆ ಫಂಕ್ಷನ್ಗೆ ಕರ್ಕೊಂಡು ಹೋಗೋಣ ಅಂತಿದ್ದೆ. ಆದರೆ ಈಗ ಭಾಗ್ಯ ಬರೋದಕ್ಕಾಗಲ್ಲ. ನಾಳೆ ಫಂಕ್ಷನಲ್ಲಿ ಅಥವಾ ನ್ಯೂಸಲ್ಲಿ ಮಿತ್ರ ನಂದನ್ ಬೇಕು ಅಂತ ತನ್ನ ಹೆಂಡ್ತಿನ ಕರ್ಕೊಂಡು ಬಂದಿಲ್ಲ ಅಂತ ಒಂದು ಹೊಸ ಸುದ್ದಿನೇ ಹುಟ್ಟಿಸ್ತಾರೆ. ಮಿತ್ರ, ವಾಟ್ ಇಸ್ ದಿಸ್? ಭಾಗ್ಯ ಬರ್ದೇ ಇದ್ರೆ ಈಗ ಏನಾಗ್ಬಿಡುತ್ತೆ? ಅವಳು ನಿನ್ ಪಕ್ಕದಲ್ಲಿದ್ರೆ ಮಾತ್ರ ನೀನು ಅವಾರ್ಡ್ ತಗೊಳ್ಳೋದಾ? ಇಲ್ವಲ್ಲ. ಭಾಗ್ಯ ನಿನ್ ಜೊತೆ ಬಂದ್ರು ಬರ್ದಿದ್ರು ನಡೆಯೋದು ಯಾವ್ದನ್ನು ತಪ್ಸಕ್ಕಾಗಲ್ಲ. ಇದ್ರಲ್ಲಿ ನಮ್ಗಾಗೋ ಲಾಭ ನಷ್ಟ ಯಾವುದೂ ಇಲ್ಲ.